ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನನಗೆ ಸ್ವಲ್ಪ ಹೆಲ್ತ್ ವ್ಯಾಲ್ಯೂಯೇಷನ್ ಆಗಿದೆ. ಸಡನ್ನಾಗಿ ಸ್ವಲ್ಪ ಜ್ಯೂಸ್ಗಳೆಲ್ಲ ಜಾಸ್ತಿ ಆಗೋಯ್ತು. ಕೋಲ್ಡ್ ಎತ್ತಾಕ್ಬಿಟ್ಟಿದೆ ನನಗೆ. ತೀರಾ ಕಡಿಮೆ ನಾನು ಕೂಲ್ ಡ್ರಿಂಕ್ಸ್ ತೊಗೊಳ್ಳೋದು. ಈ ಸೆಕೆಗೆ ತಗೊಂಡು ಜಾಸ್ತಿ ಕೋಲ್ಡ್ ಆಗಿಬಿಟ್ಟಿದೆ. ಇವಾಗ ನಾವು ಎಲ್ಲಿ ಬಂದಿದ್ವಿ, ಹೊರಗಡೆ ಬಂದಿದ್ವಿ. ಇವಾಗ ಕಬ್ಬಿ ನಾನು ಕುಡಿಬೇಕು ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನೂ ಟಿಫನ್ ಮಾಡಿಲ್ಲ. ಎಷ್ಟು ಟೈಮು? 1:00. 12:50. ಇನ್ನೂ ತಿಂದಿಲ್ಲ. ನಾನು ಇವಾಗ ಎದ್ದು ಬಂದೆ ಗೈಸ್. ಟ್ಯಾಬ್ಲೆಟ್ ತೊಗೊಬಿಟ್ಟಿರ್ತೀನಲ್ಲ, ಮಲ್ಕೊಬಿಟ್ಟಿದ್ದೆ ನಾನು. ಮತ್ತು ನಾನು ಯಾವುದಾದ್ರೂ ಟ್ಯಾಬ್ಲೆಟು ತೊಗೊಳಂಗಿಲ್ಲ, ಇನ್ನೂ ಫೀಡ್ ಮಾಡಿಸ್ತಿದ್ದೀನಲ್ಲ. ಸೊ ಅದಕ್ಕೋಸ್ಕರ ತುಂಬ ಜನ ಕೇಳ್ತಾ ಇರ್ತೀರ, ಫೀಡ್ ಸ್ಟಾಪ್ ಮಾಡಿದ್ರೆ ಅಂದ್ಬಿಟ್ಟು. ನಾನಿನ್ನೂ ಸ್ಟಾಪ್ ಮಾಡಿಲ್ಲ, ಮಾಡೋದು ಇಲ್ಲ ಸದ್ಯಕ್ಕೆ. ಅಪ್ಪುಗಾದ್ರೂ ನನಗೆ ಅಷ್ಟು ಬರಲಿಲ್ಲ ಮಿಲ್ಕು. ಇವಳದ್ರಲ್ಲಿ ಚೆನ್ನಾಗಿದೆ, ನಾನು ಏನಕ್ಕೆ ಸ್ಟಾಪ್ ಮಾಡಬೇಕು? ತುಂಬ ಜನಕ್ಕೆ ಬರ್ತಾ ಇಲ್ಲ ಅಂದ್ಬಿಟ್ಟು ಫಾರ್ಮುಲಾ ಮಿಲ್ಕು ಅದು ಇದು ಎಲ್ಲ ಟ್ರೈ ಮಾಡಿ ಹಸು ಹಾಲೆಲ್ಲ ಮಕ್ಕಳು ಕಫ ಬರ್ಸಿ ಅತ್ತಾಗೆ ಎಲ್ಲ ಮಾಡಿಬಿಟ್ಟಿರ್ತಾರೆ. ಸೊ ನಾನು ಆ ಚಾನ್ಸ್ ತೊಗೊಳೋದು ಬೇಡ ಅಂದ್ಬಿಟ್ಟು ನಾನು ಫೀಡ್ ಮಾಡಿಸ್ತಾ ಇದ್ದೀನಿ ನನ್ನ ಮಗಳು. ಅದಕ್ಕೆ ಹೆಲ್ತಿಯಾಗಿದ್ದಾಳೆ. ಕಬ್ಬಿ ನಾನು ಮತ್ತು ನನಗೆ ಒಂದು ಫ್ರೂಟ್ ಜ್ಯೂಸ್ ನೋಡಿದ್ದೀನಿ. ಶುಗರ್ ಹಾಕಿ ಇಸ್ಕೊಂಬರೋಣ ಅಂದ್ಕೊಂಡಿದ್ದೀನಿ. ಶುಗರ್ ಹಾಕಿ ಕೊಡಲಿಲ್ಲ ಅಂದರೆ ಹಂಗೆ ಇಸ್ಕೊಂಬಂದು ಮನೇಲಿ ಶುಗರ್ ಮಿಕ್ಸ್ ಮಾಡಿಕೊಂಡು ಕುಡಿಯೋಣ ಅಂದ್ಕೊಂಡಿದ್ದೀನಿ. ಇಲ್ಲ ಅಂದರೆ ಪ್ರಮಾದವರು ಫ್ರೂಟ್ ಕೊಡಿಸ್ಬೇಕು. ಇಷ್ಟರಲ್ಲಿ ಒಂದು ಮಾಡಬೇಕು ಅವರು. ನಾನು ಬೇರೆ ರೆಡಿಯಾಗಿ ಬಂದಿಲ್ಲ ಗೈಸ್, ಹೊರಗಡೆ ಇಳಿಯೋಕ್ಕೂ ರೆಡಿಯಾಗಿ ಬಂದಿಲ್ಲ. ನಾನು ಡೈಲಿ ವಿಡಿಯೋ ಹಾಕೋಕ್ಕೆ ಆಗ್ತಾಯಿಲ್ಲ. ಚೆನ್ನಾಗಿ ಬಿಸ್ನೆಸ್ ಆಗ್ತಿದೆ ಅಂದಾಗ ವಿಡಿಯೋ ಮಾಡೋಕ್ಕೆ ಮನಸ್ಸಾಗಲ್ಲ, ಗೊತ್ತಾ ಅಲ್ವ ರೀ? ಆ ಕಡೆಗೆ ಕಾನ್ಸಂಟ್ರೇಷನ್ ಆಗುತ್ತೆ. ಬಿಸ್ನೆಸ್ ಆಗ್ತಿದೆ, ಬಿಸ್ನೆಸ್ ಮಾಡೋಣ ಅಂತ. ಅದಲ್ಲದೆ ಡಿಸ್ಪ್ಯಾಚ್ ಮಾಡಬೇಕಿತ್ತಲ್ಲ, ಅದು ದೊಡ್ಡ ಟಾಸ್ಕು. ಅಂದರೆ ಪ್ರಾಡಕ್ಟ್ ನಾವು ಹೆಂಗೆ ಆರ್ಡರ್ ತೊಗೋತೀವಿ ಹಂಗೆ ಡಿಸ್ಪ್ಯಾಚ್ ಮಾಡಬೇಕಲ್ವಾ. ಸೊ ಹಂಗಾಗಿ ನಾವು ಡಿಸ್ಪ್ಯಾಚಲ್ಲಿ ಬ್ಯುಸಿ ಆಗಿದ್ವಿ. ಸೊ ಎಲ್ಲ ಡಿಸ್ಪ್ಯಾಚ್ ಆಗಿದೆ ಎಲ್ಲರದ್ದು. ಸೊ ನೆನ್ನೆದು ಇವತ್ತದ್ದು ಮಾತ್ರ ಮಂಡೇ ನಾಳೆ ಡಿಸ್ಪ್ಯಾಚ್ ಆಗಿಬಿಡುತ್ತೆ. ಸೊ ಅಲ್ಲಿದ್ರೆ ಸರಿ, ಇಲ್ಲಾಂದರೆ ಒಟ್ಟಿಗೆ ಒಂದು ಲಾಟ್ ಆಗಿಬಿಡುತ್ತೆ. 100-200 ಪಾರ್ಸಲ್ ಆಗಿಬಿಟ್ಟಾಗ ನಮಗೂ ರಿಸ್ಕು. ಹೌದು, ನಂಗೆ ಬೇರೆ ಹುಷಾರು ತಪ್ಪದೆ ಪ್ಯಾಕಿಂಗ್ ಮಾಡೋಕ್ಕೆ ಆಗ್ತಾ ಇಲ್ಲ. ಹೆಂಗೋ ಪ್ರಮೋದ್ ಅವ್ರು ಮಾಡಿ ಕಳಿಸಿದ್ದಾರೆ. ರಿವ್ಯೂಸ್ ಹಾಕಿದ್ದೀರಾ? ರಿವ್ಯೂ ಸ್ಕ್ರೀನ್ಶಾಟ್ ತೊಗೊಂಡಿದ್ದೀನಿ, ಹಾಕೋಕ್ಕಾಗಿಲ್ಲ. ಇವತ್ತು ತೆಗೆದೆ ಬೆಳಗ್ಗೆ. ಮಾಮ ಹಾಯ್ ಮ್ಯಾಮ್. ಈಗ ಅಪ್ಪಗೆ ಬೇರೆ ಜಸ್ಟ್ 1 ವರ್ಷಕ್ಕೆ ನಾವಿರೋ ಪ್ಲೇಸಲ್ಲಿ ಸುತ್ತಮುತ್ತ ಹಾಕ್ಕೋಬೇಕು. ಅದು ಬೇರೆ ದೊಡ್ಡ ಟಾಸ್ಕ್. ಈಗ ಅವ್ನು ಸ್ಕೂಲ್ ಸರ್ಚಿಂಗ್ ಬರೀ 1 ವರ್ಷಕ್ಕೆ ಹುಡುಕ್ತಾ ಇದ್ದೀವಿ, ಎಲ್ಲಿ ಹಾಕೋದು ಅಂತ ಗೊತ್ತಾಗ್ತಿಲ್ಲ. ಸೊ ಆಮೇಲೆ ಅವನು ಎಲ್ಲಿ ಓದಬೇಕು ಆ ಪ್ಲೇಸಲ್ಲೇ ನಾವೇ ಇರ್ತೀವಿ. ನೆಕ್ಸ್ಟ್ ಇಯರಿಂದ ಈ 1 ವರ್ಷಕ್ಕೆ ನಾವು ಇಲ್ಲೆಲ್ಲರೂ ಹುಡುಕಿ ಹಾಕೋಬೇಕಾಗಿದೆ. ಸೊ ನೋಡೋಣ ಏನಾಗುತ್ತೆ ಅಂತ. ಬನ್ನಿ ಕಬ್ಬಿನಲ್ಲಿ ಕುಡಿಯೋದು. ಇಂಕೆ ಲಾರ್ಜ್ ಆಯ್ತು. ಅದು ಸಪ್ಪೆ ಇದೆ, ಬಟ್ ಅಪ್ಪು ಕುಡಿತಾ ಇದ್ದೀನಿ. ಬಟ್ ಇದು ಚೆನ್ನಾಗಿ, ನಂದು ಪೈನಾಪಲ್ ಸೂಪರ್ ಆಗಿತ್ತು. ನಿಂಗೆ ಇಷ್ಟ ಆಗಲಿಲ್ಲ? ಇರೋ ಮೊದಲನೇ ಫಲ ಆಲ್ರೆಡಿ ತಿಂದ್ವಿ. ಅವ್ರ ಆಂಟಿ 2 ಹಣ್ಣು ಕೊಟ್ಟಿದ್ರು, ಅಪ್ಪಂಗೊಂದು ಗೊಂಬೆಗೊಂದು ಅಂತ. ಅದು ಬಾದಾಮ್ ತಿಂದಿದ್ದು. ಹೌದು, ಬಾದಾಮ್ ಬಂದು 200 ರೂಪಾಯಿ kg ಗೈಸ್. ಇದು ರಸ್ಪುರಿ 250. ನಾವು ನಿಜವಾಗ್ಲೂ 250 ಕೊಟ್ಟು ಅವಾಗ ಇರೋ ಸಿಚುವೇಶನಲ್ಲಿ ತಿಂತಿದ್ವ ರೀ. 250 ಕೊಟ್ಟು ಖಂಡಿತ ತಿಂತಿರ್ಲಿಲ್ಲ ಅಂತ ತಿಂತಾನೆ ಇರಲಿಲ್ಲ ಗೈಸ್. ಇವತ್ತು ನೋಡಿ ದೇವ್ರು ಎಷ್ಟು ಶಕ್ತಿ ಕೊಟ್ಟಿದ್ದಾನೆ ಅಂತ ಇದೇ ಸಾಕ್ಷಿ. 250 ರೂಪೀಸ್ ಇದು ಪರ್ kg. ಅಯ್ಯೋ ಎಲ್ಲೋಗುತ್ತೋ ಎಲ್ಲಿ ಬರುತ್ತೋ ಅಂದ್ಬಿಟ್ಟು ತೊಗೊಂಡು ಬಂದಿರೋದು. ಘಮ ಅಂತ ಐತೆ.
ಇವತ್ತೇ ತಿನ್ನಕ್ಕಾಗಲ್ಲ, ಅದು ಇನ್ನೊಂದು ಸ್ವಲ್ಪ ಕಡಲೆಕಾಯಿ ಇತ್ತ ನಾಟಿ ಲಾಸ್ಟ್ ಟೈಮ್ ವೇಸ್ಟ್ ಮಾಡೋದಲ್ಲ ಕಡಲೆಕಾಯಿ. ಅಂದರೆ ಆಂಟಿ ಸೋರ್ ಹಾಕಿರಲಿಲ್ಲ ಅಷ್ಟೇ. ಅದೇ ಇಲ್ಲೂ ಇದೆ 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 ಇದೆಯಾ ನಾಟಿನ ನೋಡು. ಓ ನಾಟಿನೂ ಇದೆ, ಫಾರ್ಮ್ ಇದೆ. ಅಯ್ಯೋ ಕಡ್ವಾ ಊರಿ ಇದು ಎರಡು ನಾಟಿನಿ. ಸ್ವೀಟ್ ಇದೆಯಾ? ಹಾಂ ಅಮೀರ್ ಇದು ಹೆಂಗೈತೆ? ಬೇಡ ಬೇಡ ಅಂದ್ರು ತಗೊಂಡಲ್ಲ, ಕುಡಿತಾ ಇಲ್ಲ ರೀ ಗೈಸ್. ಎಳ್ನೀರೇ ಬೇಕು ಒಂದ ಕುಡಿ. ಇದು ಸೂಪರ್ ಆಗೈತೆ. ಬೆಲ್ಲ ಹಾಕೋರೆ ಚೆನ್ನಾಗಿ. ಇವಂದು ಕೇಳು. ರೀ ಕುಡಿಯೋ ಬೇಗ. ಎಸ್ ಗೈಸ್, ನಾನು ಆವಾಗಲೇ ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆ್ಯಂಡ್ ಇವತ್ತು ಸಂಡೇ ಅಲ್ವಾ, ಎಲ್ಲಾದರೂ ಹೊರಗಡೆ ಹೋಗೋಣ ಅಂದ್ಬಿಟ್ಟು ನಾನು, ಪ್ರಮೋದ್, ಅಪ್ಪು, ಗೊಂಬೆ ಎಲ್ಲರೂ ಇಲ್ಲೇ ನಂಜುಂಡೇಶ್ವರ ದೇವಸ್ಥಾನಕ್ಕೆ ಹೋಗ್ತಿದ್ವಿ, ನಂಜನಗೂಡಿಗೆ. ಗೊಂಬ ಹಾಯ್ ಮಾಡಿ. ಹಾಯ್ ಗೊಂಬು. ಖರ್ಚೀಫ್ ತೊಗೊಂಡಿದ್ದೀನಿ ಪಿಂಕ್. ಗೊಂಬುದು ಇದು ಫಸ್ಟ್ ಕ್ರೈ. ಇದು ನಿನ್ನೆ ಪ್ರಮೋಷನ್ದು ವಿಡಿಯೋ ಮಾಡಿದೆ. ಸೊ ಅದ್ರದ್ದು ಇನ್ನೊಂದು ಸ್ಟೋನ್ದಿದೆ, ಅವತ್ತು ತೋರಿಸ್ದೆ ಅನ್ಸುತ್ತೆ, ಕ್ಲಿಯರಾಗಿ ತೋರಿಸಿಲ್ಲ ನಾನು. ಅವಳಿಗೆ ನಿದ್ದೆ ಮೂಡಲ್ಲಿದ್ದಾಳೆ. ಆ್ಯಂಡ್ ಅಪ್ಪು ಇಲ್ಲಿದ್ದಾನೆ. ಅಪ್ಪು ಹಾಯ್. ಇವಾಗ ಹೋಗೋಣ ಬನ್ನಿ, ನಂಜನಗೂಡಿಗೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಬರೋಣ. ಲೆಟ್ಸ್ ಗೋ. ಹೋಗೋಣ ರೀ. ಗೊಂಬುಮ್ಮ ಹಾಯ್ ಮಾಡು. ಹಾಯ್ ನಡಿ ಹೋಗೋಣ. ಎಸ್ ಫೈನಲಿ ನಾವು ನಂಜನಗೂಡು ರೀಚ್ ಆದ್ವಿ. ತುಂಬ ದಿನದಿಂದ ಬರ್ಬೇಕು ಅಂದ್ಕೊಂಡು ಬರೋಕ್ಕೆ ಆಗಿರಲಿಲ್ಲ. ಸೊ ಫೈನಲಿ ದೇವರು ಇವತ್ತು ಕರೆಸ್ಕೊಳ್ತು ಅಂತ ಅನಿಸುತ್ತೆ. ಆ್ಯಕ್ಚುಲಿ ತುಂಬ ತಿನ್ನೋದೇ ಆಯಿತು ಅದು ವೀಡಿಯೋ ಮಾಡಿ. ಆ್ಯಂಡ್ ಏನಕ್ಕೆ ಅಂದರೆ ಡೈಲಿ ವೀಡಿಯೋ ಹಾಕಿದ್ರೆ ನಾನು ಎಲ್ಲರೂ ಒಂದಷ್ಟು ಇಂಟ್ಗಳನ್ನ ಬಿಟ್ಕೊಟ್ಬಿಡ್ತೀನಿ ಅನ್ನೋ ಅಂದ್ಬಿಟ್ಟು ಆಗ್ತಾ ಇರಲಿಲ್ಲ. ಆ್ಯಂಡ್ ಇವಾಗ ಲೋಡ್ ಮಾಡ್ಕೊಂಡಿದ್ದೀನಿ ಆ ವ್ಲಾಗ್ಸ್ಗಳನ್ನ ಡೈಲಿ ಹಾಕೋದಕ್ಕೆ ಅಂದ್ಬಿಟ್ಟು. ಸೊ ಇನ್ನು ಮುಂದೆ 100% ಡೈಲಿ ವ್ಲಾಗ್ ಬರುತ್ತೆ. ಆಲ್ಮೋಸ್ಟ್ ನನ್ನ ಹತ್ರ 5 to 6 ವೀಡಿಯೋ ಪೈಪ್ಲೈನಲ್ಲಿ ರೆಡಿ ಇದೆ. ಇನ್ನು ಮುಂದೆ ಬರುತ್ತೆ. ಅದೇ ಕಾರಣಕ್ಕೆ ನಾನು ಸ್ವಲ್ಪ ಹೈಡ್ ಮಾಡಿದ್ದೆ. ಸೊ ಒಂದಷ್ಟು ಜನ ಆಲ್ರೆಡಿ ಗೆಸ್ಸು ಮಾಡಿಬಿಡ್ತಾಯಿದ್ರಿ. ಸೊ ನಾನು ಕೊಡೋ ಹಿಂಟ್ಗಳಿಗೆ. ಸೊ ಅದಕ್ಕೆ ಒಂದಷ್ಟು ದಿನ ಸ್ಟಾಪ್ ಮಾಡೋಣ ಅಂದ್ಬಿಟ್ಟು ಸ್ಟಾಪ್ನ ಮಾಡಿದೆ. ಅದೇ ರೀಸನ್, ಬೇರೆ ಏನೂ ಇಲ್ಲ. ಅಲ್ಲಿಂದ ನಾವು ದೇವಸ್ಥಾನ ದರ್ಶನ ಎಲ್ಲ ಮುಗಿಸ್ಕೊಂಡು ಚೆನ್ನಾಗಾಯಿತು. ಊಟಕ್ಕೆ ಹೋದ್ವಿ, ಊಟನೂ ಸೂಪರಾಗಿತ್ತು. ಊಟವೆಲ್ಲ ಮುಗಿಸ್ಕೊಂಡು ಸೊ ಫೈನಲಿ ಮನೆಗೆ ರೀಚ್ ಆದ್ವಿ. ಎಸ್ ಗೈಸ್, ಮನೆಗೆ ಬಂದ್ವಿ. 10:30 ಆಯಿತು ಗೈಸ್. ಪ್ರಸಾದ ಸಿಕ್ತು, ದೇವ್ರ ದರ್ಶನ ಚೆನ್ನಾಗಾಯಿತು, ರಶ್ ಇರಲಿಲ್ಲ. ತುಂಬ ಸಲ ಹೋಗಿದ್ದೀವಿ ನಂಜನಗೂಡಿಗೆ, ದರ್ಶನ ಇಲ್ಲದೆ ಎಷ್ಟೋ ಸಲ ಬಂದಿದ್ದೀವಿ. ಊಟದ ಹತ್ರ ಹೋದರೆ ರಶ್ಶು ಅಂತ ರಿಟರ್ನ್ ಎಷ್ಟೋ ಸಲ ಬಂದಿದ್ದೀವಿ. ಬಟ್ ಫಾರ್ ದ ಫಸ್ಟ್ ಟೈಮು ಅಷ್ಟು ಚೆನ್ನಾಗಿ ದರ್ಶನ ಆಯಿತು. ಪ್ರಸಾದ ಸಿಕ್ತು, ತುಂಬ ಚೆನ್ನಾಗಿತ್ತು. ಚಿನಿ, ಅದೇನು ಪಾಯಸ? ಏನು ಪಾಯಸ ಅದು? ರವೆನಾ? ಗೋಧಿ ಅಂದರು ಬಂತೆ ಆಂಟಿ? ಹೌದಾ? ಸೊ ಪಾಯಸ ಅಂತೂ ನೆಕ್ಸ್ಟ್ ಲೆವೆಲ್. ಅಪ್ಪು ಅದನ್ನೇ ತಿನ್ಕೊಂಡಲ್ವೇನೋ. ಚೆನ್ನಾಗಿತ್ತೇನೋ ಅಪ್ಪು? ಮೊಸರು ಅನ್ನ. ಅವನನ್ನು ಇವಾಗ ಕ್ಲೀನ್ ಮಾಡಬೇಕು ಗೈಸ್. ಮೋಟರ್ ಆಫ್ ಆಗಿಬಿಟ್ಟಿದೆ ಅದು. ಮಮ್ಮಿ ಅವನು ಕ್ಲೀನಿಂಗಿಗೆ ಹೇಳ್ಬಿಡುವೆ ನಾಳೆಗೆ. ಮಂತ್ಲಿ ಒನ್ಸ್ ಕ್ಲೀನಿಂಗ್ ಮಾಡಿಸ್ತೀವಿ ಪ್ರತಿ ತಿಂಗಳು. ಅದು ಕ್ಲೀನಾಗಿರಲಿ ಇಲ್ಲದೆ ಹೋಗಲಿ ಪ್ರತಿ ತಿಂಗಳು ಕ್ಲೀನ್ ಮಾಡಿಸ್ತೀವಿ. ಆಯಿತು, 1 ತಿಂಗಳು ಆಯಿತು. 1 ತಿಂಗಳು ಮುಂಚೆನೇ ಕರೆಸ್ಬಿಡ್ತೀವಿ ಒಂದೊಂದು ಸಲ. ಸೊ 1 ತಿಂಗಳು ಆಗಿದೆ. ನಾಳೆ ಹೇಳಿದ್ರೆ ಹುಡುಗ ಬಂದು ನೀಟಾಗಿ ಕ್ಲೀನ್ ಮಾಡಿಕೊಡ್ತಾನೆ. ಆ್ಯಂಡ್ ಗೊಂಬೆಗೆ ನಾನು ಫೀಡ್ ಮಾಡಿಸ್ತಾ ಇದ್ದೀನಿ. ಆ್ಯಂಡ್ ಗೊಂಬೋ, ಅವಳಿಗೆ ಯಾವುದೇ ರೀತಿ ಎಕ್ಸ್ಟ್ರಾ ಹಸು ಹಾಲು ಯಾವುದೂ ಕೊಡ್ತಾ ಇಲ್ಲ. ಊಟನೂ ಅಷ್ಟೇ, ಅವಳು ಖಾರಾಗಿರಲ್ಲ, ಆರಾಮಾಗಿ ತಿಂತಾಳೆ, ಮಾತಾಡ್ತಾಳೆ, ಆ್ಯಕ್ಟಿವ್ ಆಗಿದ್ದಾಳೆ. ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು. ಆ್ಯಂಡ್ ಒಂದು ಮ್ಯಾಂಗೋ ತಿಂದು ಮಲ್ಕೊಳ್ಳೋಣ ಅಂತ ನೋಡ್ತಾ ಇದ್ದೀನಿ. ಸೊ ಬನ್ನಿ
ಮ್ಯಾಂಗೋ ಕಟ್ ಮಾಡಿ ಆಮೇಲೆ ಸಿಗ್ತೀನಿ. ಸೊ ಎಸ್ ಮ್ಯಾಂಗೋ ತೆತ್ತಿಟ್ಟಿದ್ದೀನಿ. ಮಿಲ್ಕ್ ಸಾಕಲ್ವಾ? ಇದಿನ್ನೂ ಹಣ್ಣು ಆಗ್ಬೇಕು ಅನ್ಸುತ್ತಲ್ವಾ? ಸ್ವೀಟ್ ಇದೆಯೋ ಏನೋ ಗೊತ್ತಿಲ್ಲ. ಕಟ್ಟಿಟ್ರೆ ಬೇಗ ಹೌದಲ್ಲ, ಕಟ್ ಮಾಡೋಣ ಬನ್ನಿ ಗೈಸ್. ನನ್ನ ಹಿಡಿಬೇಡ ರೀ, ನನ್ನ ಚೆನ್ನಾಗಿ ಅಂದರೆ ಡ್ರೆಸ್ಸಸ್ ಚೆನ್ನಾಗಿಲ್ಲ. ಮ್ಯಾಂಗೋ ತಿನ್ನೋಣ ನೋಡು. ನೋಡ್ತೀನಿ. ಸೀದ್ರೆ ಏನು ಜ್ಯೂಸ್ ಮಾಡಿದ್ರೆ ವೇಸ್ಟ್. ಮಮ್ಮಿ ಅಷ್ಟೊಂದೇನು ಸ್ವೀಟ್ ಇಲ್ಲ. ಅಷ್ಟೊಂದೇನು ಸ್ವೀಟ್ ಇಲ್ಲ. ಏನು ಮಾಡಲಿ, ತಿನ್ನೋಣ ತಿನ್ನೋಣ. ಜ್ಯೂಸೇ ಮಾಡು. ಅವಳು ತಿನ್ನಿಸ್ಬೇಕು ಗೈಸ್ ಇನ್ನು ಗೊಂಬೆಗೆ. ಟೈಮ್ ಬೇರೆ 8:30 ಆಗೋಯ್ತು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಕಲರ್ ಚಾಲೆಂಜ್ ಪ್ರಮೋದ್ ಅವರು ಕರ್ಕೊಂಡು ಹೋಗಿಲ್ಲ ಯಾವುದೇ ಸೂಪರ್ ಮಾರ್ಕೆಟ್ಗೆ. ಗೊಂಬ ಇಲ್ಲಿ ಸಿಕ್ಕಪ್ಪದು ಹೂವು ಸಿಟ್ಕೊಂಡು ನೋಡ್ರಿ. ಎಲ್ಲಿತ್ತು? ಅವಳು ತಗೊಟ್ಲಾ? ಹಂಗಾರೆ ಅವಳಿಗೆ ಕೊಡು. ಸೊ ಎಸ್ ಈ ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಲ್ಲ. ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಆ್ಯಂಡ್ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಎಲ್ಲರಿಗೂ ಕಾಯ್ತಾ ಇರಿ. ಲವ್ ಯು ಆಲ್. ಬಾಯ್.